ಓಕೆ ಸ್ನೇಹಿತರೆ, ನಾವು 3 ಫೇಸ್ ಮೋಟಾರ್ ವೈಂಡಿಂಗ್ ಕೊಡ್ತಾ ಇದ್ವಿ. ಯಾವುದೇ 3 ಫೇಸ್ ಮೋಟಾರ್ ವೈಂಡಿಂಗ್ ಮಾಡಬೇಕಾದ್ರೆ 3 ಫೇಸ್ ಅನ್ನು 3 ಫೇಸ್ ಇರ್ತದೆ, ಪ್ರತಿ ಫೇಸ್ ಅಲ್ಲಿ 220 ಇರ್ತದೆ, ಫೇಸ್ ಟು ಫೇಸ್ 440 ಇರ್ತದೆ. 3 ಫೇಸ್ ಅನ್ನು ನಾವು RYB 3 ಬಣ್ಣಗಳಿಂದ ಗುರುತ ಮಾಡಿಸಲಾಗುತ್ತದೆ. ಅದನ್ನ ನಾವು 3 ಫೇಸ್ ಅಂತ ಕರಿತೀವಿ. ಸೊ 3 ಫೇಸ್ ಮೋಟಾರ್ ಅಂದ್ರೆ 3 ಫೇಸ್ ನಿಂದ ವಿದ್ಯುತ್ ಪ್ರತಿ ಫೇಸ್ ಅಲ್ಲಿ 220, ಫೇಸ್ ಟು ಫೇಸ್ 440 ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯನ್ನು ಪರಿವರ್ತಿಸುವ ಸಾಧನ 3 ಫೇಸ್ ಮೋಟಾರ್ ಅಂತ. ಅದರಲ್ಲಿ ನಾವು ಎರಡು ತರ ವೈಂಡಿಂಗ್ ನೋಡ್ತೀವಿ. ಸೊ ಎರಡರ ಲ್ಯಾಪ್ ಮತ್ತು ವೇವ್. ಏನಿದು ಲ್ಯಾಪ್ ಅಂತಂದ್ರೆ ಯಾವ ಮೋಟಾರ್ನಲ್ಲಿ ಜಂಪ್ಗಳೇ ಬರೋದಿಲ್ಲ, ಡೈರೆಕ್ಟ್ ಆಗಿ ಏನಾಗುತ್ತೆ ಆರ್ ಫೇಸ್ ಇಂದ A1 ಇಂಟು Y ಫೇಸ್ ಇಂದ B1 ಬಿಟ್ಟು B ಫೇಸ್ ಇಂದ C1 ಇಂಟು ಆರ್ ಬಿಟ್ಟು ಹೊರಗಡೆ ಬರ್ತಾಗ ಒಂದು ಬಿಟ್ ಸ್ಟಾರ್ ಮಾಡಬಹುದು ಅಥವಾ ಅಕ್ಕಪಕ್ಕ ಡೆಲ್ಟಾ ಮಾಡಬಹುದು. A1 ಇಂಟು B1 ಬಿಟ್ಟು C1 ಇಂಟು ಡೈರೆಕ್ಟ್ ಬಂದ್ಬಿಡ್ತಾವ, ನೋ ಜಂಪ್. ಕ್ಲಿಯರ್? ಸೊ ಅದನ್ನ ವೈಂಡಿಂಗ್ ಅಂದ್ರೆ ನೋಡಿ ಲ್ಯಾಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಮೋಟಾರ್ ನಲ್ಲಿ ಏನಾಗುತ್ತದ ಜಂಪ್ಗಳು ಮತ್ತು ಪೋಲ್ಗಳು ಬರ್ತದೆ. ಪೋಲ್ಗಳು ಅಂದ್ರೆ ಏನು? 2 ಪೋಲು, 4 ಪೋಲು, 6 ಪೋಲು, 8 ಪೋಲು, 10 ಪೋಲು ಇದೆಲ್ಲ ಪೋಲ್ಗಳು ಬರ್ತದೆ. ಕರೆಕ್ಟಾ? ಸೊ ಪೋಲ್ಗಳು ಅಂದ್ರೆ 2 ಪೋಲ್ ಅಂದ್ರೆ 2 ಭಾಗ, 4 ಪೋಲ್ ಅಂದ್ರೆ 4 ಭಾಗ, 6 ಪೋಲ್ ಅಂದ್ರೆ 6 ಭಾಗ, 8 ಪೋಲ್ ಅಂದ್ರೆ 8 ಭಾಗ. ಹಿಂಗ ಪೋಲ್ಗಳನ್ನ ಜಾಸ್ತಿ ಮಾಡ್ತಾ ಹೋದಾಗ ಸ್ಪೀಡ್ ಏನಾಗುತ್ತಾ ಕಡಿಮೆ ಆಗುತ್ತೆ, ಪೋಲ್ ಕಡಿಮೆ ಆದಾಗ ಸ್ಪೀಡ್ ಹೆಚ್ಚಾಗುತ್ತೆ. ಸೊ ಅದನ್ನ ಆಲ್ರೆಡಿ ನೀವು ಕಲ್ತಿದ್ದೀರಿ. ಸೊ ಇದಕ್ಕೆ ಡಿಫರೆನ್ಸ್ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಾದ್ರೆ, ಒಂದು ಅಂಕದಲ್ಲಿ ಹೇಳ್ಬೇಕಾದ್ರೆ ಜಂಪ್ಗಳು ಬರದೇ ಇರೋದು ವೇವ್, ಜಂಪ್ ಬರುವಂತದ್ದು ಲ್ಯಾಪ್. ಜಂಪ್ ಹೆಂಗ್ ಬರುತ್ತೆ? ಸೊ 2 ಪೋಲ್ಗೆ 1 ಜಂಪ್ ಬರುತ್ತೆ. ಕರೆಕ್ಟಾ? 4 ಪೋಲ್ಗೆ ಎಷ್ಟು ಬರುತ್ತೆ? 3 ಜಂಪ್ ಬರುತ್ತೆ. 6 ಪೋಲ್ಗೆ 5 ಜಂಪ್ ಬರುತ್ತೆ. 8 ಪೋಲ್ಗೆ 7 ಜಂಪ್. ಸೊ ಜಂಪ್ಗಳು ಬರೋದು ಲ್ಯಾಪ್. ಈಗಾಗಲೇ ಮಾಡಿದ ಎಲ್ಲವೂ ಕೂಡ ಲ್ಯಾಪ್. ಸೊ ಈಗ ನೀವು ಮಾಡಬೇಕಾಗಿರೋದು ವೇವ್ ವೈಂಡಿಂಗ್ ತಿಳ್ಕೊಬೇಕಾದ್ರೆ ಇದರಲ್ಲಿ 18 ಸ್ಲಾಟ್ ಬರುತ್ತೆ, 9 ಕಾಯಿಲ್ ಬರುತ್ತೆ. ಸಿಂಗಲ್ ಇರೋ 9 ಕಾಯಿಲ್ ನ 3 ಹಂಚಿದಾಗ ಏನಾಗುತ್ತೆ 3 ಬರುತ್ತೆ. ಸೊ ಪಿಚ್ ಅಂದ್ರೆ 1 to 8 to 10 to 12. ಇದರಲ್ಲಿ ಎರಡು ತರ ನಾವು ಪಿಚ್ ತಗೋಬಹುದು. ಒಂದು ಪಿಚ್ ಇಸ್ ಈಕ್ವಲ್ ಟು ಸ್ಲಾಟ್ ಡಿವೈಡ್ ಬೈ ಪೋಲ್. 24 ಸ್ಲಾಟ್ ಡಿವೈಡ್ 2 ಮಾಡಿದ್ರೆ 12 ದೊಡ್ಡ ಕಾಯಿಲ್ ಬರುತ್ತೆ. ಕಾಯಿಲ್ ಜಾಸ್ತಿ ಆದಾಗ 12, 10, 8 ಅಂತ ತಗೋಬಹುದು. ಸೊ ಅದೇ 36 ಸ್ಲಾಟ್ ಬಂದ್ರೆ 36 ಡಿವೈಡ್ ಬೈ 2 ಮಾಡಿದಾಗ 18 ಬರುತ್ತೆ. 18 ದೊಡ್ಡ ಕಾಯಿಲ್ ಆಗುತ್ತೆ. ಅದೇ ಮಾಡೋದು 18, 16, 14 ಅಂತ. ಸೊ ಸೂತ್ರ ಪ್ರಕಾರ ತಗೋಬಹುದು. ಇಲ್ಲ ಅಂದ್ರೆ ಏನಾಗುತ್ತೆ ಕಾನ್ಸಂಟ್ರೇಟ್ ವೈಂಡಿಂಗ್ ಮಾಡ್ಬೇಕಾದ್ರೆ ಪರ್ಪೇಸ್ ಅಂತ ಕುಡಿಸಿ ಪರ್ಪೇಸ್ ಅಂತ ಬಿಟ್ಟು ಪರ್ಪೇಸ್ ಅಂತ ಕುಡಿಸಿ ಪರ್ಪೇಸ್ ಬಿಟ್ಟು ಅಂತ ನಾವು ಹೇಳ್ತೀವಿ. ಚೈನ್ ಕಾನ್ಸಂಟ್ರೇಟ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಕಾಯಿಲ್ ಸಮ ಇದ್ರೆ ಚೈನ್, ಕಾಯಿಲ್ ಸಣ್ಣ ದೊಡ್ಡ ಇದ್ರೆ ಕಾನ್ಸಂಟ್ರೇಟ್. 2 ಇದೆ 2 ಇದೆ, ಸಮ ಇದೆ ಸಣ್ಣ ದೊಡ್ಡ ಇದೆ. ಇಲ್ಲಿ 3 ಇದೆ, ಇದು 3 ಕಾಯಿಲ್ ಇದೆ. ಸೊ ಇಲ್ಲಿ ಸಮ ಇದೆ ಸಣ್ಣ ದೊಡ್ಡ. ಇದ್ರ ಮೇಲೆ ಚೈನ್ ಕಾನ್ಸಂಟ್ರೇಟ್ ತಿಳ್ಕೋಬಹುದು. ಪ್ಲೇನ್ ವೈಂಡಿಂಗ್ ಚೈನ್ ಸ್ಟೆಪ್ ಸ್ಟೆಪ್ ಕಾನ್ಸಂಟ್ರೇಟ್. ಸೊ ನಾವು ಪಿಚ್ಚಿಗೆ ಒಂಥರ ಹೇಳಿದೆ ನಿಮಗೆ ಸೂತ್ರದ ಪ್ರಕಾರ. ಇನ್ನೊಂಥರ ಪರ್ಪೇಸ್ 2 ಬಂದ್ರೆ, ಈ ತರ ಪರ್ಪೇಸ್ 2 ಬಂದ್ರೆ ಎರಡು ಕಾಯಿಲ್ ಸಣ್ಣ ಬಂದ್ರೆ ನೀವೇನ್ ಮಾಡಬಹುದು 2 + 2 ಎರಡು ಹಾಕಿ ಎರಡು ಬಿಡಕ್ಕೆ 4 ಸ್ಲಾಟ್ ಖಾಲಿ ಬಿಟ್ಟು ನೀವು ಪಿಚ್ 6 8 ತಗೋಬೇಕು. ಸೂತ್ರದ ಪ್ರಕಾರ ಏನಾಗುತ್ತೆ 10 12 ಬರುತ್ತೆ. ಕ್ಲಿಯರ್? ವೆರಿ ಇಂಪಾರ್ಟೆಂಟ್. ಸೊ ಪರ್ಪೇಸ್ 3 ಇದ್ರೆ 3 + 3 6 ಆಗುತ್ತೆ. ಸೊ ನೀವೇನ್ ಮಾಡಬೇಕು 6 ಖಾಲಿ ಬಿಡಬಹುದು. ಸೊ 8 10 12 ತಗೋಬಹುದು. ಇದರ ಪ್ರಕಾರ ಪರ್ಪೇಸ್ ಅಂತ ಕುಡಿಸಿ ಪರ್ಪೇಸ್. ಸೂತ್ರದ ಪ್ರಕಾರ ಏನಾಗುತ್ತೆ ಸೊ 1 to 14 16 18. ಸೊ ಅಲ್ಲಿ 15 ಎಷ್ಟು ಮಾಡಿರಲ್ಲ 14 16 18. ಸೊ ಅಪೋಸಿಟ್ ಕಾಯಿಲ್ ಹಾಕೋಬಹುದು. ಇದ್ರಾಗ ಅಪೋಸಿಟ್ ಹಾಕೋಬಹುದು. ಯಾಕಂದ್ರೆ 36 ಎರಡು ಭಾಗ, 3 ಕಡೆ 3 ಕಡೆ ಸಬ್ಮರ್ಷನ್ ಮಾಡ್ತೀವಲ್ಲ ಅದೇ ತರ ಆಗಿ ಈಸಿಯಾಗಿ ಮಾಡ್ಕೋಬಹುದು. ಇಲ್ಲಾಂದ್ರೆ 3 ಹಾಕಿ 3 ಬಿಟ್ಟು ಅದನ್ನು ಕೂಡ ಮಾಡಬಹುದು. ಪರ್ಪೇಸ್ 4 4 + 4 8 ಖಾಲಿ ಆಗುತ್ತೆ ಪಿಚ್ಚು. ಸೊ ಏನಾಗುತ್ತೆ ಇಲ್ಲಿ ಎಷ್ಟು ಖಾಲಿ ಬಿಟ್ಟಿದೆ 8 ಖಾಲಿ ಬಿಟ್ಟಿದೆ. ಎಷ್ಟು 8 ಖಾಲಿ ಐತಿ ಒಳಗಡೆ 10 12 14 16 ಇದೆ. ಅಲ್ಲ ಸೂತ್ರದ ಪ್ರಕಾರ ಆಗಿದ್ರೆ ಏನ್ ಮಾಡ್ತಿದ್ರಿ? ಸೂತ್ರದ ಪ್ರಕಾರ ಎಷ್ಟು ಆಗ್ತಿತ್ತು? ಎಷ್ಟು ಸ್ಲಾಟ್ ಅಂತಂದ್ರೆ 36 ಸ್ಲಾಟ್ 24 ಸ್ಲಾಟ್ ಡಿವೈಡೆಡ್ ಬೈ ಎಷ್ಟು 2 ಮಾಡಿ 12. ಸೊ 12 ಅಂತ ಪರ್ಪೇಸ್ ಎಷ್ಟು 4. ಸೊ 4 ಕಾಯಿಲ್ ಇದಾವ. ಸೂತ್ರದ ಪ್ರಕಾರ 12 10 8 6 ಹಾಗ. ಕ್ಲಿಯರ್? ಓಕೆ. ಸೊ ಹಾಗಾದ್ರೆ ಈಗ ಲ್ಯಾಪ್ ವೈಂಡಿಂಗ್ ಬಗ್ಗೆ ಇನ್ನೊಂಚೂರು ನಿಮ್ಗೆ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಲ್ಯಾಪ್ ವೈಂಡಿಂಗ್ ನಲ್ಲಿ ಮತ್ತೆ ಮುಖ್ಯವಾಗಿ ಎರಡು ವಿಧ ಬರ್ತದೆ. ಯಾವುದು? ಒಂದು ಚೈನು, ಒಂದು ಕಾನ್ಸಂಟ್ರಿಕ್, ಇನ್ನೊಂದು ಕಾನ್ಸಂಟ್ರಿಕ್. ಕರೆಕ್ಟಾ? ಮತ್ತೆ ಚೈನಲ್ಲಿ ಮತ್ತೆ ಎರಡು ಬರ್ತದೆ. ಕರೆಕ್ಟ್? ಯಾವುದು? ಸಿಂಗಲ್ ಏರ್ ಡಬಲ್ ಏರ್. ಯಾವುದು? ಸಿಂಗಲ್ ಏರ್ ಮತ್ತು ಡಬಲ್ ಏರ್. ಕಾನ್ಸಂಟ್ರಿಕ್ ಅಲ್ಲಿ ಎರಡು ಬರುತ್ತೆ. ಯಾವುದು? ಸಿಂಗಲ್ ಡಬಲ್. ಕರೆಕ್ಟ್ ಅಲ್ವಾ? ಸಿಂಗಲ್ ಏರ್ ಡಬಲ್ ಏರ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ವ್ಯತ್ಯಾಸ ಏನು ವ್ಯತ್ಯಾಸ? ಇದು ಸ್ಲಾಟ ಕಾಯಿಲ್ 24 ಸ್ಲಾಟ್ ಬಂದ್ರೆ 12 ಬರ್ತದೆ.
5 36 ಸ್ಲಾಟ್ ಬಂದ್ರೆ 18 ಬರ್ತದೆ, 48 ಸ್ಲಾಟ್ ಬಂದ್ರೆ 24 ಬರ್ತದೆ, 60 ಸ್ಲಾಟ್ ಬಂದ್ರೆ 30 ಬರ್ತದೆ. ಸೊ ಅರ್ಧ ಬರ್ತದೆ, ಸ್ಲಾಟ್ ಅರ್ಧ ಸಿಂಗಲ್. ಡಬಲ್ ಎಗೆ 24 ಸ್ಲಾಟ್ 24 ಫೈಲ್, 24 ಸ್ಲಾಟ್ 36 ಸ್ಲಾಟ್ 36, 48 ಸ್ಲಾಟ್ 40 ಸ್ಲಾಟ್ ಹೀಗೆ. ಸೊ ಇದು ಕೂಡ ಇದೇ ಸೇಮ್ ಅನ್ವಯ ಆಗ್ತದೆ, ಬಟ್ ಏನಾಗ್ತದೆ ವೈಂಡಿಂಗ್ ನಲ್ಲಿ ಡಿಫರೆನ್ಸ್ ಬರ್ತದೆ. ಇದು ಕೂಡ ಸೇಮ್ ಸ್ಲಾಟ್ 24 ಸ್ಲಾಟ್ 12 ಪಾಯಿಂಟ್, 24 ಸ್ಲಾಟ್ 24 ಪಾಯಿಂಟ್. ಯಾಕಂದ್ರೆ ಸಿಂಗಲ್ ಅಂಡ್ ಡಬಲ್ ಇದರಲ್ಲಿ ಅರ್ಥ ಮಾಡ್ಕೋಬಹುದು. ಸ್ಲಾಟ್ ಅರ್ಥ ಸಿಂಗಲ್, ಸ್ಲಾಟ್ ಅಷ್ಟೇ ಡಬಲ್. 36 ಸ್ಲಾಟ್ 18 ಪಾಯಿಂಟ್, 36 ಸ್ಲಾಟ್ 36, 48 ಸ್ಲಾಟ್ 24 ಪಾಯಿಂಟ್, 48 ಸ್ಲಾಟ್ 48. ಸೊ ಹೀಗೆ. ಬಟ್ ಏನು ಬದಲಾವಣೆ ಏನಾಯ್ತು ಅಂತಂದ್ರೆ ಚೈನ್ ಅಲ್ಲಿ ಏನಾಗುತ್ತೆ, ಕಾಯಿಲ್ಗಳು ಸಮ ಬರ್ತದೆ, ಕಾನ್ಸಂಟ್ರೇಟ್ ನಲ್ಲಿ ಸಣ್ಣ ದೊಡ್ಡ ಬರ್ತದೆ. ಚೈನ್ ವೈಂಡಿಂಗ್ ಹೇಗೆ ಮಾಡ್ತೀರಾ? ಸೊ ಒಂದು ಸ್ಲಾಟ್ ಬಿಟ್ಟು ಒಂದು ಸ್ಲಾಟ್ ಮಾಡ್ತೀರಾ. ಅದೇ ಕಾನ್ಸಂಟ್ರೇಟ್ ವೈಂಡಿಂಗ್ ಏನು ಮಾಡ್ತೀರಾ, ಪರ್ ಪೇಜ್ ಅಂತ ಕೂಡಿಸಿ ಪರ್ ಪೇಜ್ ಅಂತ ಬಿಡ್ತೀರಾ. ಡಬಲ್ ಎಲ್ ಚೈನ್ ಹೆಂಗ್ ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ಯಾವುದೇ ಸ್ಲಾಟ್ ಬಿಡದೆ ಕಂಟಿನ್ಯೂಸ್ ಆಗಿ 1 ರಿಂದ 6, 2 ರಿಂದ 6, 3 ರಿಂದ 6, 4 ಕಂಟಿನ್ಯೂಸ್ ಯಾವುದೇ ಸ್ಲಾಟ್ ಬಿಡದೆ ಮಾಡ್ತೀರಾ. ಡಬಲ್ ಎ ಕಾನ್ಸಂಟ್ರೇಟ್ ನಲ್ಲಿ ಪರ್ ಪೇಜ್ ಎಷ್ಟು ಕೂಡಿಸಿ ಮತ್ತೆ ಬಿಡದಂಗೆ ಏನು ಮಾಡ್ತಾರೆ, ಸಣ್ಣ ಕೊಲ್ಲ ದೊಡ್ಡ ಕೊಲ್ಲ ಕೂಡಿಸ್ಕೊಂಡು ವೈಂಡಿಂಗ್ ಅನ್ನ ಮಾಡ್ತೀರಾ. ಅಥವಾ ಅಪೋಸಿಟ್ ಆಗಿ ಕೂಡ ಈಸಿಯಾಗಿ ವೈಂಡಿಂಗ್ ಅನ್ನ ಮಾಡ್ಕೋಬಹುದು. ಸೊ ಆದ್ರೆ ಕೂಡ ಯಾವುದೇ ಮೋಟರ್ ಬರಲಿ, ಯಾವುದೇ RPM ಎಷ್ಟೇ ಇದ್ದರೂ ಕೂಡ ವೈಂಡಿಂಗ್ ನಲ್ಲಿ ಈ ತರ ಬರ್ತದೆ. ಬಟ್ ಏನಾಗುತ್ತೆ, RPM ಅನ್ನೋದು ಪೋಲ್ ಚೇಂಜ್ ಆಗ್ತದೆ. ಸೊ 2 ಪೋಲು 4 ಪೋಲು ನೋಡಿ, ಆಮೇಲೆ 6 ಪೋಲು. ಅರ್ಥ ಆಗ್ತಾ ಇದೆಯಾ? 2 ಪೋಲ್ ಅಂದ್ರೆ 2 ಭಾಗ, 4 ಪೋಲ್ 4 ಭಾಗ, 6 ಪೋಲ್ ಅಂದ್ರೆ 6 ಭಾಗ. ಸೊ ನಿಮಗೆ 2 ಎಷ್ಟು ಇಲ್ಲಿಂದ ಬರಬೇಕಾದ್ರೆ ಇದು 1 ಜಂಪ್ ಬರುತ್ತೆ. ಎಷ್ಟು ಜಂಪ್ ಬರುತ್ತೆ? 1 ಜಂಪ್. ಇದು 3 ಜಂಪ್ ಬರುತ್ತೆ. ಇದು ಎಷ್ಟು ಬರುತ್ತೆ? 5 ಜಂಪ್. ಸೊ ಹಾಗಾದ್ರೆ ಪೋಲ್ ಮತ್ತು ಜಂಪ್ಗಳು ಬರ್ತದೆ. ಪೋಲ್ ಮತ್ತು ಜಂಪ್. ಇಲ್ಲಿಂದ 1 ಜಂಪ್, ಇಲ್ಲಿಂದ 1, ಇಲ್ಲಿಂದ 2, ಇಲ್ಲಿಂದ 3. 6 ಅಂದಾಗ ಇಲ್ಲಿಂದ 1, ಇಲ್ಲಿಂದ 2, ಇಲ್ಲಿಂದ 3, ಇಲ್ಲಿಂದ 4, ಇಲ್ಲಿಂದ 5. ಸೊ ಹಾಗಾಗಿ ಪೋಲ್ಕ್ಕಿಂತ ಒಂದು ಜಂಪ್ ಕಡಿಮೆ ಬರ್ತದೆ. ಜಂಪ್ 2 ಇದ್ರೆ 1, 3 ಇದ್ರೆ ಸರಿ 4 ಇದ್ರೆ 3, 6 ಇದ್ರೆ 2 ಇದ್ರೆ 7, 10 ಇದ್ರೆ 9. ಸೊ ಇದೇನು ಪೋಲ್, ಇದೇನು ಜಂಪ್. ಅರ್ಥ ಆಗಿದೆ? ಸೊ ಏನಾಗುತ್ತೆ, 2 ಪೋಲ್ RPM 2780 RPM. ಸೂತ್ರ ಯಾವುದು? ಇದು ಬರುತ್ತೆ. ಸೂತ್ರ ಏನು ಬರುತ್ತೆ? ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. RPM = 6000 ಡಿವೈಡ್ ಬೈ ನಂಬರ್ ಆಫ್ 2, 3000 ಬರುತ್ತೆ. 2880 ಅಂತ ನಾವು ಹೇಳ್ತೀವಿ. ಹೇಳ್ತೀವಾ? ಸೊ RPM = 6000 ಡಿವೈಡ್ ಬೈ ನಂಬರ್ ಆಫ್ 4 ಎಷ್ಟಾಗುತ್ತೆ? 1500 ಆಗುತ್ತೆ. ಬಟ್ ನಾವು ಮೋಟರ್ ಮೇಲೆಲ್ಲ ಮೆನ್ಷನ್ ಮಾಡಿದ್ರಿಂದ ಹೀಗೆ ನೀವು 6 RPM 4 6000 ಬೈ 2 ಮಾಡಿದಾಗ ಎಷ್ಟು ಬರುತ್ತೆ? 6000 ಬೈ 4 ಮಾಡಿದಾಗ 1500 ಬರುತ್ತೆ. 6000 ಬೈ 6 ಮಾಡಿದಾಗ ಎಷ್ಟು? 1000 ಬರುತ್ತೆ. ಸೊ ಈಗ ಬಂದಾಗ ಸೂತ್ರದಷ್ಟೇ ಬರಲ್ಲ. ಯಾಕೆ ಕಡಿಮೆ ಬರ್ತೈತಪ್ಪ ಅಂತಂದ್ರೆ, ಯಾಕೆ ಕಡಿಮೆ ಬರ್ತದೆ? ಸ್ಟೇಟರ್ ಅಂದ್ರೆ ರೋಟಾರ್ ತಲುಪುವ ಹೊತ್ತಿಗೆ ಏನಾಗುತ್ತೆ, ಸ್ವಲ್ಪ ಸ್ಪೀಡ್ ಕಡಿಮೆ, ಸ್ವಲ್ಪ ಒಂದು 5% 10% ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಮೋಟರ್ ಮೇಲೆ ಮೆನ್ಷನ್ 3000 ಹೇಳಿದ್ರು ತಪ್ಪೇನಿಲ್ಲ, 1500 ಹೇಳಿದ್ರು ತಪ್ಪೇನಿಲ್ಲ. ಬಟ್ ಅದು ನೇರೆಸ್ಟ್ ಏನಾಗುತ್ತೆ, ಮೋಟರ್ ಮೇಲೆ ಮೆನ್ಷನ್ ಮಾಡಲಾಗಿರುತ್ತೆ. ಕ್ಲಾಸ್